ಎಲ್ಲ ಜಾತಿ ಜನಾಂಗದವ್ರನ್ನ ಒಳಗೊಂಡು ರಾಮನ ಪೂಜೆ ನಡೀತಾ ಇದೆ. ಎಲ್ಲ ಕಡೆಗೂ ಕೂಡ ಎಲ್ಲ ಜಾತಿಯವರು ಕೂಡ ರಾಮನ ಭಕ್ತರಿದ್ದಾರೆ. ಅಲ್ಲಿ ಸೀಮಿತವಾಗಿ ಅದು BJPಯವರು ಸೇರ್ಕೊಂಡು ಏನು ಮಾಡಿದ್ದಾರೆ, ರಾಮನ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಓಟಿಗಾಗಿ ರಾಮನ ನಾಮವನ್ನು ಬಳಸ್ಕೊಳ್ತಿದ್ದಾರೆ. ಇನ್ನೂ ಪೂರ್ಣ ಆಗಿಲ್ಲ ದೇವಸ್ಥಾನ. ಪೂರ್ಣ ಆದಮೇಲೆ ಎಲೆಕ್ಷನ್ ಆದಮೇಲೆ ಮಾಡಬೇಕಾಯ್ತು. ಅವರು ತಾರಾತುರಿಯಲ್ಲಿ ಮಾಡ್ತಿರೋ ಉದ್ದೇಶ ಏನಂತಂದರೆ, ರಾಮನ ಹೆಸರು ಹೇಳ್ಕೊಂಡು ನಾವು ಓಟ್ ಪಡಿಬೋದು, ರಾಮನ ಹೆಸರನ್ನ ನಾವು ಬಂಡವಾಳ ಮಾಡ್ಕೋಬೋದು, ಮಾರ್ಕೆಟಿಂಗ್ ಮಾಡ್ಕೋಬೋದು ಅನ್ನೋ ಒಂದು ದುರುದ್ದೇಶದಿಂದ BJPಯವ್ರು ಮಾಡ್ತಕ್ಕಂಥ ಆ ಪೂಜೆಗೆ ನಾವು ಹೋಗಲ್ಲ ಅಂತ ಹೇಳಿದ್ವಿ ಅಷ್ಟೇ. ನಾವೇನು ರಾಮನ ಪೂಜೆ ಮಾಡಲ್ಲ ಅಂತ ಹೇಳಿಲ್ಲ, ನಾವು ಹಿಂದೂಗಳು ಅಲ್ಲ ಅಂತ ನಾವೇನು ಹೇಳಿಲ್ಲ. ಅವರೇ ಹೇಳ್ತಾರೆ ಬೇಕಂತಲೇ, ಇವ್ರು ಹಿಂದೂಗಳಲ್ಲ, ಹಿಂದೂಗಳು ವಿರೋಧಿಗಳು, ಇವರೇ ಸೃಷ್ಟಿ ಮಾಡ್ತಾರೆ. ಯಾರು ಹಿಂದೂ ವಿರೋಧಿಗಳು? ನಾವೆಲ್ಲ ಹಿಂದೂಗಳಲ್ವಾ? ನಾವೇನು ರಾಮನ ಭಕ್ತರಲ್ವಾ? ನಾವೆಲ್ಲರೂ ರಾಮನ ಭಕ್ತರೇ, ನಾವೆಲ್ಲ ಹಿಂದೂಗಳೇ. ಅವರು ಹಿಂದೂ ಧರ್ಮದ ಮೇಲೆ, ರಾಮನ ಮೇಲೆ ರಾಜಕೀಯ ಮಾಡ್ತಾ ಇರೋದ್ರಿಂದ ನಾವು ಸದ್ಯ ಹೋಗಲ್ಲ ಅಂತ ಹೇಳಿ ತಟಸ್ಥರಾಗಿದ್ದೀವಿ. ಅವ್ರಿಗೆ ದುರ್ದೈವ ಅದು, ನಮ್ಗೆ ಯಾಕೆ ದುರ್ದೈವ? ನಮಗೆ ಬೇಕಾದ ಹೋಗ್ತೀವಿ. ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಮ್ಮ ಇಷ್ಟ ಇದ್ರೆ ಹೋಗ್ತೀವಿ, ಇಲ್ಲ. ಏನು ದುರ್ದೈವ ಏನಿಂದ ಬಂತು? ನಾವು ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳಿದವ, ರಾಮನ ಪೂಜೆ ಮಾಡಲ್ಲ ಅಂತ ಹೇಳಿದವ? ನೀವು ಯಾವ ರೀತಿ ರಾಮನನ್ನ ಈ ರಾಷ್ಟ್ರದಲ್ಲಿ ಬಿಂಬಿಸ್ತಾ ಇದ್ದೀರಿ ಅನ್ನೋದು ನಿಮಗೆ ಗೊತ್ತಿಲ್ಲ. ಅದು ರಾಮ ಏನು ಕೊಂಡ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ಅದರಿಂದ ಅದು ಓಟಿಗಾಗಿ ಮಾಡ್ತಾ ಇದ್ದೀರಿ. ಚುನಾವಣೆಯ ಬಂತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀರಿ. ದೇವಸ್ಥಾನ ಪೂರ್ಣಗೊಂಡಿಲ್ಲ ಏನಿಲ್ಲ, ಎಲ್ಲನೂ ಕರಿಬೇಕು. ದೇಶದ ಇರೋ ಎಲ್ಲ ಜಾತಿ ಜನಾಂಗದವರಿಗೆ ಇನ್ವಿಟೇಷನ್ ಇರಬೇಕು, ಮುಕ್ತವಾದಂಥ ವಾತಾವರಣ ಇರಬೇಕು, ಪಕ್ಷ ರಹಿತವಾಗಿರ್ತಕ್ಕಂಥದ್ದು ಇರಬೇಕು. ಒಂದು ಪಕ್ಷದವರೇ ಸೀಮಿತವಾಗಿ ಇಟ್ಕೊಂಡು ಮಾಡ್ತಕ್ಕಂಥ ಪೂಜೆಗೆ ಹೋಗಲ್ಲ ಅಂತ ತಟಸ್ಥರಾಗಿ ಇದ್ದೀವಿ ಅಷ್ಟೇ. ಹೋಗ್ತೀವಿ, ಏನಂತೆ ನಮ್ಮ ಇಷ್ಟ ಬಂದಾಗ ನಾವು ಹೋಗ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.